lower bound of a sequence. ಇಲ್ಲೂ ಅಷ್ಟೇ ಒಂದು ಸೀಕ್ವೆನ್ಸ್ ಅನ್ನು ಕನ್ಸಿಡರ್ ಮಾಡ್ತೀವಿ, ಬೌಂಡೆಡ್ ಬಿಲೋ ಸೀಕ್ವೆನ್ಸ್. ಲೆಟ್ xn be a sequence such that m is less than or equal to xn for all n belongs to set of all natural numbers. That is bounded below sequence. Bounded below sequence. ಸೊ ಈ ರೀತಿ ಬೌಂಡೆಡ್ ಬಿಲೋ ಆಗಿತ್ತು ಅಂತಂದರೆ ಹಿಯರ್ ದಿಸ್ m is known as lower bound of the sequence. Lower bound of the sequence xn. Lower bound of the sequence xn. Here also m is a real number, where m is a real number. Lower bound of the sequence. Upper bound ಅಲ್ಲಿ ಹೆಂಗೆ ಒಂದು ಅಪ್ಪರ್ ಬೌಂಡ್ ಸಿಕ್ಕರೆ ಸಾಕು ಇನ್ಫೈನೈಟ್ ನಂಬರ್ ಆಫ್ ಅಪ್ಪರ್ ಬೌಂಡ್ಸ್ ಸಿಗ್ತಾ ಇತ್ತು, ಲೋವರ್ ಬೌಂಡಲ್ಲೂ ಅಷ್ಟೇ ಒಂದು ಲೋವರ್ ಬೌಂಡ್ ಸಿಕ್ಕರೆ ಸಾಕು ಇನ್ಫೈನೈಟ್ ನಂಬರ್ ಆಫ್ ಲೋವರ್ ಬೌಂಡ್ಸು ಸಿಗುತ್ತೆ. ಸೊ ಅಪ್ಪರ್ ಬೌಂಡ್ ಅನ್ನ ಕಾನ್ಸೆಪ್ಟಲ್ಲಿ ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಇತ್ತು. ಇಲ್ಲಿ ಬರ್ತದೆ ಗ್ರೇಟೆಸ್ಟ್ ಲೋವರ್ ಬೌಂಡ್. ಲೀಸ್ಟ್ ಅಪ್ಪರ್ ಬೌಂಡ್, ಗ್ರೇಟೆಸ್ಟ್ ಲೋವರ್ ಬೌಂಡ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಗ್ರೇಟೆಸ್ಟ್ ಲೋವರ್ ಬೌಂಡ್. ಗ್ರೇಟೆಸ್ಟ್ ಲೋವರ್ ಬೌಂಡ್ ಇದನ್ನ G.L.B ಅಂತ ಬರಿತೀವಿ, ಅಥವಾ ಇನ್ಫಿಮಮ್ ಅಂತ ಕೂಡ ಕರೀತಾರೆ. ಅದು ಸುಪ್ರೀಮಮ್ಮು, ಇದು ಇನ್ಫಿಮಮ್. ಅದು ಲೀಸ್ಟ್ ಅಪ್ಪರ್ ಬೌಂಡ್, ಇದು ಗ್ರೇಟೆಸ್ಟ್ ಲೋವರ್ ಬೌಂಡ್. ಹಾಗಾದರೆ ಗ್ರೇಟೆಸ್ಟ್ ಲೋವರ್ ಬೌಂಡನ್ನು ಯಾವ ರೀತಿ ಡಿಫೈನ್ ಮಾಡಬೇಕು ನಾವು? ಎ ರಿಯಲ್ ನಂಬರ್ m a real number m is said to be greatest lower bound of the sequence xn. Again, here also it should satisfy two conditions. First one is it should be lower bound. First of all, it should be a lower bound. First one is m should be less than or equal to xn for all n belongs to set of all natural numbers. It should be a lower bound. Second one is it should be greatest of all lower bounds. ಲೋವರ್ ಬೌಂಡ್ಸ್ಗಳೆಲ್ಲ ಸಿಗ್ತಾವಲ್ಲ, ಆ ಎಲ್ಲ ಲೋವರ್ ಬೌಂಡ್ಗಳಲ್ಲಿ ಪೂರ್ತಿ ದೊಡ್ಡ ಲೋವರ್ ಬೌಂಡ್ ಯಾವುದಿರುತ್ತಲ್ಲ ಅದನ್ನು ನಾವು ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತ ಕರಿತೀವಿ. m should be greatest of all lower bounds. So m should be greatest of all lower bounds. ಅಥವಾ ಇದನ್ನ ಮ್ಯಾಥಮೆಟಿಕಲಿ ಬಹಳ ಚೆನ್ನಾಗಿ ಡಿಫೈನ್ ಮಾಡ್ತಾರೆ. ಫಾರ್ ಎವ್ರಿ ಎಪ್ಸಿಲಾನ್ ಪಾಸಿಟಿವ್ there exists at least one term. ಅಲ್ಲೂ ಒಂದು ಟರ್ಮ್, at least ಒಂದು ಟರ್ಮ್ ಆಫ್ ದ ಸೀಕ್ವೆನ್ಸ್ ಇರಬೇಕಲ್ಲ, ಇಲ್ಲೂ ಕೂಡ at least one term of the sequence, ಸೇ ಯಾವುದೋ ಒಂದು ಟರ್ಮ್ ತಗೊಳ್ಳೋಣ, xk ಅಂತಾನೆ ತಗೊಳ್ತೀನಿ ಇಲ್ಲಿ, xk such that ಯಾವ ರೀತಿ ಇರಬೇಕು ಅಂತಂದರೆ this xk
should be less than, strictly less than m minus epsilon, ಸಾರಿ m ಪ್ಲಸ್ ಎಪ್ಸಿಲಾನ್. ಅಲ್ಲಿ m ಮೈನಸ್ ಎಪ್ಸಿಲಾನ್, ಇಲ್ಲಿ m ಪ್ಲಸ್ ಎಪ್ಸಿಲಾನ್. ಅಂದರೆ ಲೋಯೆಸ್ಟ್ ಬೌಂಡ್, ಲೋಯರ್ ಬೌಂಡ್ ಏನು ಸಿಕ್ಕಿರುತ್ತಲ್ಲ ಅದರಿಂದ ಒಂದು ಸ್ವಲ್ಪ ಒಂದು ಸಣ್ಣ ಕ್ವಾಂಟಿಟಿಯನ್ನು ನಾವೇನಾದರೂ ಆ ವ್ಯಾಲ್ಯೂಗೆ ಆ್ಯಡ್ ಮಾಡಿದರೆ ನಮ್ಮ ಸೀಕ್ವೆನ್ಸಿಂದ ಒಂದು ಟರ್ಮ್ ಸಿಗಬೇಕು. ಯಾವ ರೀತಿ ಟರ್ಮ್ ಸಿಗಬೇಕು ಅಂದರೆ ದಟ್ ಟರ್ಮ್ ಶುಡ್ ಬಿ ಲೆಸ್ ದ್ಯಾನ್ ದಟ್ ಆ್ಯಡೆಡ್ ಕ್ವಾಂಟಿಟಿ. ಆ ರೀತಿ ಇದ್ದರೆ ಮಾತ್ರ ಅಟ್ಲೀಸ್ಟ್ ಒಂದು ಸಿಗ್ಬೇಕು ನಮ್ಗೆ, ಸಾಕು. ಜಾಸ್ತಿನೇ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಸಿಕ್ಕರೆ ಸಾಕು. ನಾವೇನಂತ ಹೇಳ್ಬೋದು, ಅದು ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಥವಾ ಇನ್ಫಿಮಮ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೋ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ, ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಬೇರೆ ಎಕ್ಸಾಂಪಲ್ಗಳನ್ನು ಕೂಡ ತಗೊಂಡು ನಾನು ಈ ಎರಡು ಕಾನ್ಸೆಪ್ಟ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸದ್ಯಕ್ಕೆ ಜಸ್ಟ್ ಈ ಡೆಫಿನೇಷನ್ ಅರ್ಥ ಆಗೋ ಸಲುವಾಗಿ, ಅದರಲ್ಲೂ ಸ್ಪೆಷಲಿ ಯಾವುದು ಅಂತಂದರೆ ಎರಡನೇ ಸ್ಟೇಟ್ಮೆಂಟ್ ಅರ್ಥ ಆಗೋ ಸಲುವಾಗಿ ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಯಾವ ಎಕ್ಸಾಂಪಲ್ ತಗೊಳ್ಳೋಣ ಅಂತಂದರೆ, ಓಕೆ, 1/n ತಗೊಳ್ತೀನಿ. 1/n. ಸೊ ಇದರಲ್ಲಿರೋ ಟರ್ಮ್ಗಳು 1, 1/2, 1/3, 1/4 ಆ್ಯಂಡ್ ಸೊ ಆನ್, ಈ ರೀತಿ ಇರ್ತವೆ. ಕ್ಲಿಯರ್ಲಿ 0 is less than xn and it is less than or equal to 1. ಇಲ್ಲಿ ಅಪ್ಪರ್ ಬೌಂಡ್ 1 ಆ್ಯಂಡ್ ಇಟ್ ಈಸ್ ಗ್ರೇಟೆಸ್ಟ್ ಅಪ್ಪರ್ ಬೌಂಡ್. ಲೋಯರ್ ಬೌಂಡು 0, -1 ಇವೆಲ್ಲ ಆಗ್ತವೆ. ಇದರಲ್ಲಿ ಗ್ರೇಟೆಸ್ಟ್ ಯಾವುದು ಅಂತಂದರೆ 0, ಗ್ರೇಟೆಸ್ಟ್ ಲೋವರ್ ಬೌಂಡ್. ಹಾಗಾದರೆ ಈ ಡೆಫಿನೇಷನ್ ಪ್ರಕಾರ ಹೋಗೋದಾದರೆ 0 ಪ್ಲಸ್ ಎಪ್ಸಿಲಾನ್. ಇಲ್ಲಿ ನಮ್ಮ ಸ್ಮಾಲ್ ಎಮ್ ಯಾವುದು ಅಂದರೆ 0. ಸಪೋಸ್ ಎಪ್ಸಿಲಾನ್ ನಾನೇನಾದರೂ 0.5 ಅಂತ ತಗೊಂಡೆ ಅಂತ ಅನ್ಕೊಳ್ಳೋಣ. ಎಪ್ಸಿಲಾನ್ 0.5 ತಗೊಂಡ್ರೆ 0 ಪ್ಲಸ್ 0.5 ಅದು ಎಷ್ಟಾದರೂ ತಗೊಳ್ಬೋದು. 0.5, 0.2, 0.3 ಎಷ್ಟಾದರೂ ತಗೊಳ್ಳಿ, ತೊಂದರೆ ಇಲ್ಲ. ನಾನಿಲ್ಲಿ 0.5 ತಗೊಳ್ತೀನಿ. 0 ಪ್ಲಸ್ 0.5 ಎಷ್ಟಾಯಿತು ಅಂದರೆ 0.5ನೇ ಆಯಿತು. ಇದು ಯಾವ ಕ್ವಾಂಟಿಟಿ? ಇದು ಎಮ್ ಪ್ಲಸ್ ಎಪ್ಸಿಲಾನ್. ಎಮ್ ಪ್ಲಸ್ ಎಪ್ಸಿಲಾನು 0.5 ಬಂತು. ಇಲ್ಲಿ ನಮ್ಮ ಟರ್ಮ್ಸ್ಗಳಿಗೆ ಬರೋಣ. ನಮಗೆ ಯಾವ ರೀತಿ ಟರ್ಮ್ ಸಿಗಬೇಕಂದ್ರೆ ಅಟ್ಲೀಸ್ಟ್ ಒಂದು ಟರ್ಮ್ ಸಿಗಬೇಕು. ಯಾವ ರೀತಿ ಸಿಗಬೇಕು ಅಂದರೆ 0.5ಗಿಂತಲೂ ಕಡಿಮೆ ಇರಬೇಕು. ಬೇಕಾದಷ್ಟು ಟರ್ಮ್ಸ್ಗಳು ಸಿಗ್ತವೆ. ಇದು 0.5, ಇದು 0.3 ಬಾರ್, 0.25. ನೆಕ್ಸ್ಟ್ ಸಿಗ್ತದೆ 1/5. 1/5 ನಥಿಂಗ್ ಬಟ್ 0.2. ಸೊ ಇದು x1, ಇದು x2, x3 ಇಂದ ಹಿಡಿದು ನೆಕ್ಸ್ಟ್ ಇರ್ತಕ್ಕಂಥ ಎಲ್ಲ ಟರ್ಮ್ಗಳು ಕೆಳಗಡೆ ಇದೆ. ನಮಗೆ ಒಂದು ಸಿಕ್ಕರೆ ಸಾಕು. x3 ಎಷ್ಟಿದೆ? x3 is nothing but 0.3 ಬಾರ್. ದಿಸ್ 0.3 ಬಾರ್ ಈಸ್ ಲೆಸ್ ದ್ಯಾನ್ 0.5. 0.5 ಅಂದರೆ ಎಷ್ಟು? ಏನಿದೆ ಇದು? m ಪ್ಲಸ್ ಎಪ್ಸಿಲಾನ್. ಸೊ x3 ಈಸ್ ಲೆಸ್ ದ್ಯಾನ್ m ಪ್ಲಸ್ ಎಪ್ಸಿಲಾನ್. x3 ಈಸ್ ಲೆಸ್ ದ್ಯಾನ್ m ಪ್ಲಸ್ ಎಪ್ಸಿಲಾನ್. ಅಟ್ಲೀಸ್ಟ್ ಒಂದು ಸಿಕ್ಕರೆ ಸಾಕು ಅಂತ ಹೇಳಿದ್ದೀವಿ. ಕ್ಲಿಯರ್ಲಿ x4 ಈಸ್ ಆಲ್ಸೋ ಲೆಸ್ ದೆನ್ m ಪ್ಲಸ್ ಎಪ್ಸಿಲಾನ್. x5 ಈಸ್ ಆಲ್ಸೋ ಲೆಸ್ ದೆನ್ m ಪ್ಲಸ್ ಎಪ್ಸಿಲಾನ್. ಸೊ ಈ ರೀತಿ ನಮಗೆ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ಗಳು ಸಿಗ್ತದೆ. ಸೊ ಈ ರೀತಿ ಸಿಗೋದಕ್ಕೆ ನಮಗೆ ಹೆಲ್ಪ್ ಮಾಡಿದಂಥ m ಯಾರು ಅಂತಂದರೆ 0. ಸೊ ವಿ ಸೇ ದಟ್ 0 ಈಸ್ ದ ಲೀಸ್ಟ್ ಅಪ್ಪರ್ ಬೌಂಡ್, ಸಾರಿ ಗ್ರೇಟೆಸ್ಟ್ ಲೋವರ್ ಬೌಂಡ್.